ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ದೊಡ್ಡಬೀರನಹಳ್ಳಿ ಗ್ರಾಮದ ದೌರ್ಜನ್ಯಕ್ಕೆ ಒಳಗಾದ 31 ಕುಟುಂಬಗಳ ಫಲಾನುಭವಿಗಳಿಗೆ ಶನಿವಾರ ಹಕ್ಕುಪತ್ರಗಳನ್ನು ವಿತರಿಸಲಾಯಿತು. ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಟಿ. ರಘುಮೂರ್ತಿ ಅವರು ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿ ಮಾತನಾಡಿದರು. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಹಕ್ಕುಪತ್ರ ವಿತರಣೆಯಿಂದ ಫಲಾನುಭವಿಗಳಿಗೆ ಕಾನೂನುಬದ್ಧ ಹಕ್ಕು ದೊರೆತಿದ್ದು ಭವಿಷ್ಯದಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳ ಪ್ರಯೋಜನ ಪಡೆಯಲು ಇದು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ದೊಡ್ಡಬೀರನಹಳ್ಳಿ ಗ್ರಾಮದ ದೌರ್ಜನ್ಯ ಸಂತ್ರಸ್ತ ಕುಟುಂಬಗಳ ಪುನರ್ವಸತಿ ಹಾಗೂ ಸಾಮಾಜಿಕ ಭದ್ರತೆಯ ದೃಷ್ಟಿಯಿಂದ ಸರ್ಕಾರ ಈ ಕ್ರಮ ಕೈಗೊಂಡಿದ್ದು 31 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸುವುದು ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ವೆಂಕಟಮುನಿಯಪ್ಪ, ಗ್ರಾಮಾಡಳಿತಾಧಿಕಾರಿ ಪ್ರಕಾಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಫಲಾನುಭವಿಗಳು ಹಕ್ಕುಪತ್ರ ಸ್ವೀಕರಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಸಾರ್ವಜನಿಕರು ಹಾಗೂ ಫಲಾನುಭವಿಗಳ ಕುಟುಂಬ ಸದಸ್ಯರು ಸಹ ಭಾಗವಹಿಸಿದರು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ರಾಜ್ಯ ಸರ್ಕಾರದಿಂದ ಏನು ಬರಬೇಕು ಅವೆಲ್ಲ ಕೊಟ್ಟಿದ್ವಿ. ಇದೊಂದು ನಿವೇಶನಗಳನ್ನು ಮೊದಲಿಂದ ಬೇಡಿಕೆ ಇತ್ತು, ಅದನ್ನು ಕೂಡ ಈಗ ಏನು 31 ಜನ ಇದ್ದಾರೆ ಅವರಿಗೆ ಇವಾಗ ನಿವೇಶನಗಳನ್ನು ಕೊಟ್ಟಿದ್ವಿ. ಆಮೇಲೆ ಮತ್ತೆ ಇನ್ನೂ 2 ಕೋಟಿ ಅನುದಾನ ಈ CC ರೋಡ್ಗಳಿಗೆ ಇನ್ನೂ ಕಾಲೋನಿಗಳಿಗೆ ಬಂದಿದೆ. ಅದನ್ನು ಹೋಗಿ ಮುಂದೆ ಅದನ್ನು ಪ್ರಾರಂಭೋತ್ಸವವನ್ನು ಕೂಡ ಮಾಡ್ತೀವಿ. ಆ ದೇವಸ್ಥಾನಕ್ಕೆ ಇನ್ನೊಂದು 10 ಲಕ್ಷ ಇನ್ನು ಸಮುದಾಯ ಭವನಕ್ಕೆ ದೇವಸ್ಥಾನಕ್ಕೆ ಅನುದಾನ ಬೇಕು, ಅದನ್ನು ಇವಾಗ ಕೊಟ್ಟಿದ್ದೀವಿ. ಅದನ್ನು ಪ್ರಾರಂಭ ಮಾಡ್ತೀವಿ. 31 ಫಲಾನುಭವಿಗಳು, ಅದು ಮಹಿಳಾ ಫಲಾನುಭವಿಗಳನ್ನ ಎಲ್ಲರೂ ಎಕ್ಸೆಪ್ಟ್ ಒಂದಲ್ಲ, ಸೀನಿಯರ್ ಸಿಟಿಜನ್ ಇದ್ದಾರಂತ, ಅವ್ರ ಮನೆಯವ್ರು ಇಲ್ಲ ಅಂತ, ಅಮ್ಮ ಇಲ್ಲ, ಇವರು ಇದ್ದಾರಂತ 31 ಜನಗಳಿಗೆ ನಾವು ಇವತ್ತು ಹಕ್ಕುಪತ್ರ ಕೊಡ್ತೀವಿ. ಕೊಡಲಾಗಿರ್ತಕ್ಕಂಥ ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸತಿ ನಿಗಮ ಹಾಗೂ ಮಾನ್ಯ ಶಾಸಕರ ವತಿಯಿಂದ ಈ 31 ಜನ ಫಲಾನುಭವಿಗಳಿಗೆ ಉಚಿತ ನಿವೇಶನವನ್ನು ಹಂಚುವ ಕಾರ್ಯಕ್ರಮವನ್ನು ಹಕ್ಕುಪತ್ರ ಬರೀ ನಿವೇಶನ ಅಷ್ಟೇ ಅಲ್ಲ, ನಿವೇಶನಗಳಲ್ಲಿ ಎಷ್ಟಾಗಿದೆ ಇವನ್ ಬಿಟ್ಟು ಬೇರೆ ಏನೇನಾಗಿಲ್ಲ. ಅದರಲ್ಲೇ ಇಲ್ಲ ಸರ್, ಇದು ಪ್ರೈವೇಟ್ 16 ಅದರಲ್ಲಿ ಸೊ 2 ಎಕರೆ ಅಂದರೆ ಅಲ್ಲಿಗೆ 30 ಸೈಟು.